ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. ಬಿಡ ನನ್ ಕೂದಲು ಬಿಡ ಬಿಡ. ಡಬ್ಬ ನನ್ನ ಮಗನೇ ಕರಡಿ, ಕೊಟ್ಟಿರೋ ಸಾಲನ ವಾಪಸ್ ಕೇಳಿದ್ರೆ ಕೊಡಕ್ಕಾಗಲ್ಲ, ಏನ್ ಮಾಡ್ಕತಿಯ ಮಾಡ್ಕ ಹೋಗಂತೀಯ. ಈಗಳ ಯಾವಾಗ ಕೊಡ್ತೀಯ ನನ್ ಸಾಲ? ನಮ್ ಗೌರ್ಮೆಂಟ್ ಆಫೀಸರ್ಸ್ ಯಾವಾಗ ಲಂಚ ತಗೊಳಲ್ವೋ, ರಾಜಕಾರಣಿ ಯಾವತ್ತು ನಿಯತ್ತಾಗಿರ್ತಾರೋ, ನಮ್ಮ ದೇಶದಲ್ಲಿ ಒಂದೇ ಮನೆಗ್ ಒಂದೇ ಮಗು ಯಾವತ್ತಾಗುತ್ತೋ ಅವತ್ ಬಾ ಕೊಡ್ತೀನಿ. ಅಯ್ಯ ನಿನ್ನಲ್ಲೇ ನಾನ್ ಕೊಟ್ಟಿರೋ ಸಾಲ ವಾಪಸ್ ಕೊಡಕ್ಕೆ ಗೌರ್ಮೆಂಟ್ ಆಫೀಸರ್ಗಳು ಲಂಚ ತೆಗ್ನಾದ್ ಬಿಡ್ಬೇಕೇನೋ. ಯಾಕ ಹೊಡಿತಾ ಇದ್ದ, ಯಾಕ ಹೊಡಿತಾವ್ ನಾವ್ನು? ಗಾಳಿ ಬೀಸಿದ್ರ ತಲೆ ಕೂದಲುತ್ತೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಏರ್ ಟ್ರೀಟ್ಮೆಂಟ್ ತಗೊಂತ ಐತೆ, 2 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ತಲೆ ಕೂದಲ ಬಗ್ಗೆ ಯಾಕೋ ಇಷ್ಟೊಂದು ತಲೆ ಕೆಡ್ಸ್ಕೊತಲ್ಲ. ಬಾಂಡ್ಲಿ ಹಾಕ್ಬಿಟ್ರೆ ನನ್ಗಿಂತ ದೊಡ್ಡ ಆಂಟಿರು ನನ್ನ ಅಂಕಲ್ ಅಂತ ಕರೀತಾರೆ. ಮದ್ವೆ ಆಗ್ಬೇಕು ಬೋರ. ತಲೆ ಕೆಡ್ಸ್ಕೊಂಬೇಡ, ಹೇಳ್ ಮಾಮ. ನನ್ನ ಅಭ್ಯಾಸ ನಿನ್ ಮೇಲೆ ಯಾವಾಗ್ಲೂ ಇರ್ತದೆ. ಯಾವನ ನೀನು? ಡಬ್ಬ ಡಾಕ್ಟ್ರೆ ನೀನ? ಒಳ್ಳೆ ಮೀಟರ್ ಬಡ್ಡಿ ಬಾಡಿಗೆ ಅಂತಕರ್ ಬಂದಂಗ್ ಬಂದಿದ್ಯಲ್ಲೋ, ಗೊತ್ತೇ ಆಗ್ಲಿಲ್ವಲ್ಲೇ. ನಾವು ದುಡ್ಡು ವಸೂಲಿ ಮಾಡಕ್ಕೆ ಹೆಂಗೆ ಅಮ್ಮ ಬರೋದು? ಎಷ್ಟ ಕೊಡ್ಬೇಕು? 2,000. 2,000? ಹೇಳ್ರಿ ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಯಾವಾಗ ಬರ್ತೀಯಮ್ಮ? ಬಾ ಮಾತಾಡ್ಕೊಂಡು ಹೋಗೋಣ. ಸಬೀನಾ, ಏನಮ್ಮ ಈ ರೇಂಜ್ಗೆ ಕಳಿಸ್ತಾ ಇದ್ಯಾ? ಎಕ್ಸಾಮ್ ಇತ್ತು, ಓದ್ಬೇಕು. 5 ಗಂಟೆಗೆ ಅಲಾರಾಮ್ ಇಟ್ಟು 4 ಗಂಟೆಗೆ ಎದ್ದೇಳ್ತೀನಲ್ವಾ. ಯಾಕೆ? ಅಲಾರಾಮ್ ಹೊಡಿಯೋಕ್ ಮುಂಚೆ ಎದ್ರಲ್ವಾ, ಅಲಾರಾಮ್ ಹೊಡಿಯೋದ್ ಕೇಳ್ಸೋದು. ಆಹಾ ಇಂಜು, ಎಷ್ಟು ಬುದ್ಧಿವಂತನ ನಿಂಡವು. ಈ ಸತಿ CET ಫಸ್ಟ್ ರ್ಯಾಂಕ್ ಅವಳೆ. ಸಬೀನಾ, ನನ್ ಪಕ್ಕಾಗೆ ಕೂತ್ಕೊಂಡು ನನ್ ಮೇಲ್ ಬರ್ಕೊಂಡು ನಿದ್ದೆಗೆ ಮಾಡು ಬಾ ಸಬೀನಾ. ಇದೇ ಒಂದ್ ಅಜ್ಜಿ ಆಗಿದ್ರೆ ಹೀಗ್ ಕರಿತಾ ಇದ್ಯಾ? ಅಂದ್ರೆ ನಿನ್ ಅಜ್ಜಿ ಅಲ್ವಾ? ಲೇ ಮಚ್ಚ, ಅವಳು ನಿನ್ ಗರ್ಲ್ ಫ್ರೆಂಡ್ ಅಕ್ಕಲ್ಲ? ಯಾರು ಇವಳು? ನನ್ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡ್ ಅರ್ಥ ಗೊತ್ತಿದ್ರಲ್ವಾ ಇವಳಿಗೆ? ಗರ್ಲ್ ಫ್ರೆಂಡ್ ಅರ್ಥ ನಾನೆಲ್ಲ ಓದಿದ್ ನೆನ್ಪು. ಗರ್ಲ್ ಫ್ರೆಂಡ್ ಇಸ್ ಈಕ್ವಲ್ ಟು ಅಡಿಷನ್ ಆಫ್ ಪ್ರಾಬ್ಲಮ್ಸ್, ಸಬ್ಟ್ರಾಕ್ಷನ್ ಆಫ್ ಮನಿ, ಮಲ್ಟಿಪ್ಲಿಕೇಶನ್ ಆಫ್ ಎನಿಮೀಸ್, ಡಿವಿಷನ್ ಆಫ್ ಫ್ರೆಂಡ್ಸ್. ಯಾರ ಬೇಟ ಇದು? ಇದು ಮ್ಯಾಥಮೆಟಿಕಲ್ ಜಾರ್ಜ್ ಜಲಕ್. ನಾವೇನ್ ಹಾಗಲ್ಲ. ನಾಗ ಆ ಹುಡುಗರನ್ನ ಹೇಗೆ ಹಾಳು ಮಾಡಿ ಇಟ್ಟಿದ್ಯಾ ನೀನು? ನಾನೆಲ್ಲ ಮಾಡ್ದೆ. ಒಬ್ಬ ಗುರು ಆಗಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು ತಾನೆ. ಈ ವಯಸ್ಸಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಉದ್ಧಾರ ಆಗ್ತಾರಾ? ನಾನೇ ಪರವಾಗಿಲ್ಲ, ಕೆಲಸ ಮಾಡ್ತೀನಿ. ಏನ್ ಮಾಡೋಣ, ನಾನು ಏನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಆದ್ರೆ ಎಲ್ಲದಕ್ಕೂ 1,000 ಕೋಟಿ ರೂಪಾಯಿ ಬೇಕು. ಈಗ ನಾವೇನ್ ಮಾಡೋದಣ್ಣ? ಅಣ್ಣ, ಯಾಕ್ಲ, ಏನಾಯ್ತು? ಟಿವಿ ಎತ್ಕೊಂಡು ಓಡ್ ಬಂದ. ಯಾಕೆ? ಅಣ್ಣ, ಇವ್ರ ಅಂಗಡಿಲಿ ಈ ಟಿವಿ ನೋಡ್ತಿದ್ನಾ, ಈ ಟಿವಿಲಿ ಇದು ನಿಮ್ಮ ಆಸ್ತಿ ಅಂತ ಬರ್ತಾ ಇತ್ತು, ಅದಕ್ಕೆ ಈ ಟಿವಿ ಎತ್ಕೊಂಡು ಹೊಡ್ ಬಂದ್ಬಿಟ್ಟೆ. ಟಿವಿಲಿ ಏನೋ ಬರ್ತಾ ಇತ್ತು, ಇದು ನಿಮ್ಮ ಆಸ್ತಿ ಅಂತ. ಹಂಗಾದ್ರೆ ಕೊಟ್ಟು ಹೋಗ್ ಸುಮ್ನೆ. ನೀನ್ ಕೇಳಿಸ್ಕೊಂಡ್ರೆ ನಿಮ್ಮ ಆಸ್ತಿ, ನಾವು ಕೇಳಿಸ್ಕೊಂಡ್ರೆ ನಮ್ಮ ಆಸ್ತಿ. ಕೊಡಲೇ ಬಿಡಲೇ ಬಿಡಲೇ ಬಿಡಲೇ. ಬುಡ್ಲ ಕರಡಿ, ಬುಡ್ಲ ಕೊಡಲ್ಲ ಕೊಡ ಕೊಡಲ್ಲ ಕೊಡಲೇ ಕೊಡಲೇ ಕೊಡ 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 ಕೊಡ. ರಜ್ಜಾ, ನೀನ್ ಹೇಳ್ದಂಗೆ ನಾನು ಏನಾದ್ರೂ ಒಳ್ಳೆ ಕೆಲಸ ಶುರು ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಯಾಕೂಟೋಯ್ತಾರೆ. ಇವಾಗ ಏನಣ್ಣ ಮಾಡೋದು? ಒಂದು ಚಾನಲ್ ಓಪನ್ ಮಾಡ್ಬಿಟ್ರೆ ಹೆಂಗೆ? ಚಾನಲ್ ಓಪನ್ ಮಾಡೋದು ಅಂದ್ರೆ ಸುಮ್ನೆ ಆಟನ? ಚಾನೆ ದುಡ್ಡು ಖರ್ಚಾಗಕ್ಕಿಲ್ವಾ? ಅಯ್ಯೋ, ದುಡ್ಡು ಬಗ್ಗೆ ನೀವ್ ಯಾಕ್ರೋ ತಲೆ ಕೆಡ್ಸ್ಕೊಂತೀರಾ? ನೋಡ್ರು, ಮೊದ್ಲು ಒಬ್ಬೊಬ್ರು ಒಂದೊಂದು ಪ್ರೋಗ್ರಾಮ್ ನ ಶೂಟ್ ಮಾಡಿ ಟೇಪ್ ನಂತ ತಗೊಂಬನ್ನಿ. ಅದನ್ನೆಲ್ಲ ಇಟ್ಕೊಂಡು ದುಡ್ಡು ವ್ಯವಸ್ಥೆ ನಾನ್ ಮಾಡ್ತೀನಿ. ಸರಿ ಸರಿ ಅಣ್ಣ, ನಾನೊಂದು ಸೀರಿಯಲ್ ಡೈರೆಕ್ಟ್ ಮಾಡ್ತೀನಿ. ನಾನು ಸ್ಪೋರ್ಟ್ಸ್ ಕವರೇಜ್ ಮಾಡ್ತೀನಿ. ಯಾರು ನ್ಯೂಸ್ ಓದ್ತೀನಿ. ನಾನು ಕರಡಿ ಒಂದು ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡ್ತೀವಿ. ಅದ್ರ ಆಂಕರ್ ನಾನೇ. ನಾನು ಈ ರಾಜಕಾರಣಿಗಳೆಲ್ಲ ಇಂಟರ್ವ್ಯೂ ಮಾಡ್ತಾರಲ್ಲ, ಎತ್ ಮಕ್ಕ ಕೊಡಿರಿ ಅಂತ, ಆ ಕಾರ್ಯಕ್ರಮ ಮಾಡ್ತೀನಿ. ಸೂಪರ್. ಸಬೀನಾ,
ನೀನು ಗಿಣಿರಾಮನ್ ಹಾಕೊಂಡು ಜ್ಯೋತಿಷನ್ ಕಾರ್ಯಕ್ರಮ ಮಾಡ್ಬಿಡು. ಸರಿ ಅಣ್ಣ, ಚಾನೆಲ್ ಹೆಸರೇನು? ಪಿಪಿ ಟಿವಿ. ಹಂಗಂದ್ರೆ ಪಡವಾರಳ್ಳಿ ಪಡೇಶ್ ಟಿವಿ. ಗಿಣಿ ಶುರು ಮಾಡೋಣ. ಶುಭಂ ಭವತು. ಕ್ಯಾಮರಾ ಟಿಲ್ ಡೌನ್. ನ್ಯೂಸ್ ಸ್ಟಾರ್ಟ್. ನಮಸ್ಕಾರ. ನಮಸ್ಕಾರ ಅಲ್ಲಮ್ಮ, ನಮಸ್ಕಾರ. ಸರಿ ಸರಿ. ನಮಸ್ಕಾರ. ಮಾತ್ರೆಗಳು ಓದುತ್ತಿರುವವರು ಲಜ್ಜ. ಮಾತ್ರೆಗಳು ಅಲ್ಲಮ್ಮ, ವಾರ್ತೆಗಳು. ನಾಗ ಯಾರು ಹೇಳೋದೇ ಹಾಗೆ, ನೀನು ಬೇಕಾದ್ರೆ ಡಬ್ಬಿಂಗ್ ಮಾಡ್ಸ್ಕೋ. ಡಬ್ಬಿಂಗ? ನ್ಯೂಸ್ ನ ಡಬ್ ಮಾಡ್ಸು ಅಂತ ಹೇಳ್ತಾರೋ ಪ್ರಪಂಚದ ಏಕೈಕ ನ್ಯೂಸ್ ರೀಡರ್ ನೀನೇನಮ್ಮ. ಕಂಟಿನ್ಯೂ. ಮಾತ್ರೆಗಳು ಓದುತ್ತಿರುವುದು ಲಜ್ಜ. ಕ್ರಿಕೆಟ್ ನ ಗೋಡೆ ರಾಹುಲ್ ದ್ರಾವಿಡ್ ಟೆಸ್ಟ್ ಮ್ಯಾಚಿನಿಂದ ರಿಟೈರ್ಡ್ ಆದ್ರು. ಅದು ಕ್ರಿಕೆಟ್ ಅಲ್ಲಮ್ಮ, ಕ್ರಿಕೆಟ್ ಕ್ರಿಕೆಟ್. ನಾಗ ನನಗೆ ಇಷ್ಟೇ ಬರೋದು. ಏನ್ ಬರುತ್ತಾ ಬಾಯಿ ಗೆಲ್ಕೊಂಡ್ ಸಾಯ್. ಪ್ರಿಯಾಂಕಾ ಚೋಪ್ರಾ ಅವರಿಗೆ ರಾವಣ್ನಲ್ಲಿ ಆಕ್ಟಿಂಗ್ ನ ಚಾನ್ಸ್ ಕೊಟ್ಟಿದ್ದಕ್ಕೆ ಗೌರಿ ಖಾನ್ ಅವರು ಶಾರುಖ್ ಖಾನ್ ಮೇಲೆ ಗೋಪಿಸಿಕೊಂಡಿದ್ದಾರಂತೆ. 16 ವಯಸ್ಸಿನ ಹುಡುಗ ಲವ್ ಫೇಲ್ಯೂರ್ ಆಗಿ ಮೆಟ್ರೋ ಟ್ರೈನಿಗೆ ಸಿಕ್ಕಿ ಹಾಕಿಕೊಂಡು ಚತ್ತಿದ್ದಾನೆ. ಲಾಯರ್ಸ್ ಮಾಧ್ಯಮದವರ ಮಧ್ಯೆ ಗಿರಿಕಾಗಿದೆ. ಅಮ್ಮ ತಾಯಿ, ಈಗ ತಾನೆಲ್ಲ ತಣ್ಣಗಾಗಿದೆ, ನೀನ್ ಮತ್ತೆ ಶುರು ಹಚ್ಕೋಬೇಡ. ನ್ಯೂಸ್ ನಿಲ್ಸು. ಪಿಪಿ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕರಡಿ ಸೋಮ. ಹೀಗೂ ಇದೆಯೇ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಈ ಭೂಮಿ ಒಂದು ವಿಚಿತ್ರ ವಿಸ್ಮಯಗಳ ತಾಣ. ಇದ್ರ ಬಗ್ಗೆ ನಮ್ಗೆ ಗೊತ್ತಿರೋದು 10, ಗೊತ್ತಿಲ್ಲದೆ ಇರೋದು 1000. ಈ ಬೆಟ್ಟದ ಹಿಂದೆ ಒಂದು ಗುಹೆ ಇದೆ. ಅದ್ರ ಒಳಗೆ ಹೋಗಿರೋರು ಯಾರು ಆಚೆ ಬಂದಿಲ್ವಂತೆ. ವಿಷಯ ಕೇಳಿದಾಗ ನಮ್ಗನ್ಸಿದ್ದು ಹೀಗೂ ಇದೆಯೇ. ಆ ಗುಹೆ ಒಳಗೆ ಏನಿದೆ ಅಂತ ನಾನ್ ನೋಡ್ಕೊಂಡ್ ಬರ್ತೀನಿ. ಫಾಲೋ ಮೀ. ಲೋ ಬೇಟೆ, ನಾನ್ ಬರಲ್ಲ, ನೀನ್ ಒಬ್ನೇ ಹೋಗು. ನನ್ಗೆ ಯಾಕೋ ರಿಸ್ಕ್ ಅನಿಸ್ತಾ ಇದೆ. ರಿಸ್ಕ್ ಅನ್ನೋದು ನನ್ಗೆ ರಸ್ಕ್ ತಿಂದಂಗೆ. ನೀನು ಸುಮ್ನೆ ಫೋಕಸ್ ಮಾಡು, ನಾನ್ ಹೋಗ್ ಬರ್ತೀನಿ. ಥು. ಆಯ್ತಲ್ಲ, ನೀನು ಬರ್ಲೇ ಇಲ್ಲ. ಅಷ್ಟೇ ಕತೆ. ನಾನೇ ರೆಕಾರ್ಡ್ ಮಾಡ್ತೀನಿ. ಓ, ಟೇಪ್ ಓಡ್ತಾ ಇದೆ. ಇಷ್ಟೊತ್ತಾದ್ರೂ ಕರಡಿ ಬಂದಿಲ್ಲ ಅಂದ್ಮೇಲೆ ನೀನ್ ಬರೋದ್ ಡೌಟು. ಅವನ್ಗಿದು ಬೇಕಾಗಿರ್ಲಿಲ್ಲ. ಕ್ಯಾಮ್ರಾಮ್ಯಾನ್ ಆಗಿದ್ದ ನಾನು ಈಗ ಈ ಸನ್ನಿವೇಶದಲ್ಲಿ ಆಂಕರ್ ಆಗ್ತಿರೋದು ದುರಂತ. ಕ್ಯಾಮ್ರಾಮ್ಯಾನ್ ಇಂಜಿ ಜೊತೆ ಆಂಕರ್ ಇಂಜಿ ಪಿಪಿ ಟಿವಿ. ಈಗೂ ಇದೆಯಾ? ಯಪ್ಪ, ಯಾವನಿಗೆ ಬೇಕು, ಭಯ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನಾನ್ ಸಬೀನಾ. ನಿಮ್ಮೆಲ್ರಿಗೂ ಪಿಪಿ ಟಿವಿಯ ಕಣಿ ಹೇಳುವ ಗಿಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ಎಡವಟ್ಪುರದಿಂದ ಎಕ್ಕಡ ಯುವರಾಜ್ ಅವರು ಪತ್ರ ಬರೆದಿದ್ದಾರೆ. ಏನಂತ? ನನಗೆ ಗುರು ದೆಸೆ ಶುರುವಾಗಿದೆ. ಈ ವರ್ಷ ಹೇಗಿರುತ್ತದೆ? ಎಡವಟ್ಟು ಎಕ್ಕಡ ಯುವರಾಜು ನಿಮ್ಮ ಗುರುದಶ. ನಿಮ್ ಗುರುದಶ ಹೆಂಗಿರುತ್ತೆ ಅಂತಂದ್ರೆ, ಕಚ್ಚಕ್ ಬರೋ ನಾಯಿನು ಕಾಲ್ ನೆಕ್ಬಿಟ್ಟು ಹೋಗುತ್ತೆ. ಎಮ್ಮೆ ಸಗಣಿ ಹಾಕುವಾಗ ಅದು ನೆಲಕ್ ಬೀಳಕ್ಕಿಂತ ಮುಂಚೆ ನೀವು ಡೈವ್ ಹೊಡೆದು ಕ್ಯಾಚ್ ಹಿಡ್ಕೊಂಡು ಆ ಸಗಣಿನ ನಿಮ್ ಮನೆ ಮುಂದೆ ಸಾರಿಸಿ ಗೂಡ್ಸಿ ರಂಗೋಲಿ ಹಾಕಿದ್ರೆ ನೀವು ಮುಟ್ಟಿದ್ದೆಲ್ಲ ಸಗಣಿ ಆಗುತ್ತೆ. ಅಲ್ಲಲ್ಲ, ಬೆಳ್ಳಿ ಆಗುತ್ತೆ. ಸಾಕು ಗುರುಜಿ, ಸಾಕು. ಈಗ ಹುಚ್ಚನಾಯ್ಕನಹಳ್ಳಿ ಮಚ್ಚಮಡಿ ಏನ್ ಬರ್ದಿದ್ದಾನೆ ಅಂತ ನೋಡೋಣ. ಅವನ್ ಡೇಟ್ ಆಫ್ ಬರ್ತ್ ಏನು? 28/7/2015. 2015 ಇನ್ನೂ ಬಂದೇ ಇಲ್ವಲ್ಲಮ್ಮ? ಸಾರಿ ಗುರುಜಿ, 1975. ನೋಡಿ ಮಚ್ಚಮಣಿಯವರೇ, ನಿಮ್ಮ ಜಾತಕದಲ್ಲಿ ಸೂರ್ಯ ನೀಚ ಸ್ಥಾನದಲ್ಲಿದ್ದಾನೆ. ಅದಕ್ಕೆ ಬೆಂಕಿ ಅಪಘಾತ ಆಗುವ ಸಾಧ್ಯತೆ ಇದೆ. ಅದಕ್ಕೆ ನೀವು ದಮ್ಮೊಡೆಯೋದನ್ನು ಬಿಡಬೇಕು. ಮನೆಯಲ್ಲಿ ಮದುವೆ ಮಾತುಕತೆ ನಡೆಯುತ್ತೆ. ಅದಕ್ಕೆ ನೀವು ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಸಂಜು ವೆಡ್ಸ್ ಗೀತಾ ಸಿನಿಮಾ ನೋಡಿ. ಆಮೇಲೆ ಧನ್ಯವಾದಗಳು ಗುರುಜಿ. ಯಾವ ಗಿಣಿ, ಸಾಕ್ ಪತ್ರ ಓದಿದ್ದು. ಈಗ ಫೋನಿನ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ. ಫೋನ್ ರಿಂಗ್ ಆಗುತ್ತೆ ಅನ್ಕೋ. ಟ್ರಿನ್ 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 ಟ್ರಿನ್. ಹಲೋ.
ಹಲೋ, ನಾನ್ ಕೊಳಕ್ ಪಂಜ ಮಾತಾಡ್ತಾ ಇರೋದು. ಓ, ಹೋದ್ವಾರ ಕಾಲ್ ಮಾಡಿದ್ರಲ್ವಾ ನೀವು? ಹೌದೌದು, ಗುರೂಜಿ ಇದಾರಾ? ಹಾ, ಗುರುಜಿ ಇದಾರೆ, ಮಾತಾಡಿ. ಏನೇಳೋ ಹೇಳಪ್ಪ, ನಾನ್ ಗುರುಜಿ ಮಾತಾಡೋದು. ಅಯ್ಯೋ, ನಿನ್ ಮಕ್ಕಕ್ ಮಸಾಲೆ ದೋಸೆ ಉಯ್ಯ ಡಬ್ಬ ನನ್ನ ಮಗನೇ. ಇನ್ನೊಂದ್ಸಲಿ ಶಾಸ್ತ್ರ ಗೀಸ್ತ್ರ ಹೇಳ್ತೀನಿ ಅಂತಂದ್ರೆ ಅಷ್ಟೇ. ನಿನ್ನ ಶಾಸ್ತ್ರ ಕೇಳಿದಕ್ಕೆ ನಾನ್ ಪಾಪರಾಗೋದಲ್ಲೋ. ಇನ್ನೊಂದ್ಸಲಿ ಟಿವಿ ಚಾನಲ್ ಅಲ್ಲಿ ಕಾಣಿಸ್ಕೊ, ಅಲ್ಲೇ ಬಂದು ಕತ್ತರಿಸಾಕ್ಬಿಡ್ತೀನಿ. ಕಟ್ 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 ಕಟ್. ಇಲ್ಲಿಗೆ ನಮ್ ಕಾರ್ಯಕ್ರಮ ಮುಗೀತು. ಧನ್ಯವಾದಗಳು. ಮೊದಲನೇ ತಂಡ ಪಡವಾರಳ್ಳಿ ಪುಂಡರು, ಎರಡನೇ ತಂಡ ನಾಯಿಂಡಹಳ್ಳಿ ನಾಯಕರು. ಪಿಚ್ಚಲ್ಲಿ ಬಹಳ ಹಾಳ ಇರೋದ್ರಿಂದ ಬಾಲ್ ಹಾಕಿದ್ರೆ ಬಾಲ್ ಬ್ಯಾಟ್ಗಲ್ಲ, ಮೊಕ್ಕಕ್ಕೆ ಬೀಳುತ್ತೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಕಷ್ಟ ಆಗ್ಬೋದು. ಯಾಕೆಂದ್ರೆ ಪಿಚ್ಚಲ್ಲಿ ಈ ತರ ಸಣ್ಣ ಸಣ್ಣ ಪುಟ್ಟ ಕಲ್ಲುಗಳಿರೋದ್ರಿಂದ ಬ್ಯಾಟ್ಸ್ಮನ್ಗಳು ಜಾರಿ ಬೀಳೋ ಸಾಧ್ಯತೆ ಇದೆ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.